ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ ಕೇಸ್ಗೆ ಸಂಬಂಧಪಟ್ಟಂಗೆ ಬಂಗ್ಲೆಗುಡ್ಡ ಸರ್ವೆ ಕಾರ್ಯಕ್ಕೆ ಸದ್ಯಕ್ಕೆ ಎಸ್ಐಟಿ ಕೈ ಬಿಟ್ಟಿದೆ. ಈ ಹಿಂದೆ ಸರ್ವೆ ಮಾಡಿದ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದೆ. ಆದರೆ ಈಗ ಮುಂದಿನ ಸರ್ವೆ ಕಾರ್ಯವನ್ನ ಕೈ ಬಿಡಲಾಗಿದೆ. ಎಸ್ಐಟಿ ಕಡೆಗೆ ಬಂಗ್ಲೆಗುಡ್ಡ ಸರ್ವೆ ಕಾರ್ಯ ಕೈ ಬಿಡಲಾಗಿದೆ. ಅರಣ್ಯ ಇಲಾಖೆಯಲ್ಲಿನ ದಾಖಲೆ ಕಚೇರಿಗೆ ತರಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅರಣ್ಯ ಇಲಾಖೆಯಲ್ಲಿರುವಂತಹ ದಾಖಲೆಗಳನ್ನೇ ಕಚೇರಿಗೆ ತರಿಸಿಕೊಂಡು ಆ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಈ ಹಿಂದೆ ಮಾಡಿಸಿರುವಂತಹ ಸರ್ವೆ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಎಸ್ಐಟಿ ಕಡೆಯಿಂದ ದಾಖಲೆಗಳ ಪರಿಶೀಲನೆ ನಡೆಸಿ ಅನಂತರದಲ್ಲಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಎಸ್ಐಟಿ ನಿರ್ಧಾರವನ್ನ ಮಾಡಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸದ್ಯಕ್ಕೆ ಬಂಗ್ಲೆಗುಡ್ಡದಲ್ಲಿ ಮತ್ತೆ ಉತ್ಖನನ ಪ್ರಕ್ರಿಯೆ ಏನಾದರೂ ನಡೆಯುತ್ತಾ, ವಿಠಲ್ ಗೌಡ ಕೊಟ್ಟಂತಹ ಮಾಹಿತಿ ಮೇರೆಗೆ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳಿತ್ತು. ಈಗ ಬಂಗ್ಲೆಗುಡ್ಡ ಸರ್ವೆ ಕಾರ್ಯ ಸದ್ಯಕ್ಕೆ ಕೈ ಬಿಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಾದಕದ ಘಾಟು ಬಡಿತಾ ಇದೆ. ಮಾದಕ ತಾಣದ ಮೇಲೆ ಸ್ಥಳೀಯರು ಎಂಟ್ರಿ ಕೊಟ್ಟು ಮಹಡಿಯನ್ನ ಜಂಪ್ ಮಾಡಿ ಯುವಕರು ಎಸ್ಕೇಪ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಮಾದಕದ ಘಾಟು. ಈ ಮಾದಕ ವ್ಯಸನ ಮಾಡ್ತಾ ಇದ್ದಂತ ತಾಣದ ಮೇಲೆ ಸ್ಥಳೀಯರು ಏಕಾಏಕಿ ಬಂದಿದ್ದಾರೆ. ಮಹಡಿ ಮೇಲೆ ಕುಂತಹ ಯುವಕರು ಅಲ್ಲಿಂದ ಸ್ಥಳೀಯರನ್ನು ನೋಡ್ತಾ ಇದ್ದಂಗೆ ಜಂಪ್ ಆಗಿ ಓಡಿ ಹೋಗಿದ್ದಾರೆ. ಮಹಡಿ ಜಂಪ್ ಮಾಡಿ ಓಡಿ ಹೋಗ್ತಾ ಇರುವಂತಹ ದೃಶ್ಯ ಲಭ್ಯ ಆಗಿದೆ. ಅಲ್ಲಿಂದ ಕಾಲ್ ಕಿತ್ತಿರೋದು ನೋಡಿ. ಎಲ್ಲ 17-18 ವರ್ಷದ ಯುವಕರನ್ನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಿರಿಂಜ್ಗಳನ್ನ ಬಿಟ್ಟು ಓಡಿ ಹೋಗಿದ್ದಾರೆ ಯುವಕರು. ಸಿಎಂ ಡಿಸಿಎಂ ಬೆಂಗಳೂರು ಪೊಲೀಸರಿಗೆ ಸಂಬಂಧಪಟ್ಟಂಗೆ ದೂರನ್ನು ಕೊಡಲಾಗಿದೆ. ಕೊಡೋದಕ್ಕೆ ತಯಾರಾಗಿದ್ದಾರೆ ಅಲ್ಲಿನ ಸ್ಥಳೀಯರು. HBR ಲೇಔಟ್ನ 3ನೇ ಬ್ಲಾಕ್ನ 9ನೇ ಅಡ್ಡ ರಸ್ತೆಯಲ್ಲಿ ಘಟನೆ ನಡೆದಿರೋದು. ಅಲ್ಲಿನ ಒಂದು ಕಟ್ಟಡದಲ್ಲಿ ನಿರ್ಮಾಣ ಹಂತದ ಕಟ್ಟಡವನ್ನ ಮಾದಕ ತಾಣವಾಗಿ ಯುವಕರು ಬಳಸ್ಕೊಳ್ತಾ ಇದ್ರು. ಯಾರು ಇರೋದಿಲ್ಲ ಅಂತ ಅಲ್ಲಿ ಕುಳಿತುಕೊಂಡು ಸಿರಿಂಜ್ಗಳಿಂದ ಇಂಜೆಕ್ಷನ್ ಅನ್ನು ತೆಗೆದುಕೊಳ್ಳೋದು, ಒಂದಿಷ್ಟು ಟ್ಯಾಬ್ಲೆಟ್ಸ್ಗಳನ್ನ ತೆಗೆದುಕೊಳ್ಳೋದು, ಈ ರೀತಿಯಾಗಿ ಈಗ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ಸ್ಥಳೀಯರು ಹೋಗ್ತಾರೆ. ಆದ್ರೆ ಅವರು ಸಿಕ್ಕಿಲ್ಲ ನೋಡಿ ಯಾವ ರೀತಿಯಾಗಿ ಅಲ್ಲಿಂದ ಓಡಿ ಹೋಗಿದ್ದಾರೆ ಅಂತ. ಬಿಲ್ಡಿಂಗ್ ಜಂಪ್ ಮಾಡಿ ಹೋಗಿದ್ದಾರೆ. ಯಾರ ನೀವೆಲ್ಲ ಆ ಕಡೆ ಬರ್ತಾ ಇಟ್ಕೊಳ್ಳಿ ಕೆಳಗೆ. ಯಾರ ನೀವೆಲ್ಲ 705 9th ಕ್ರಾಸ್ 6 ಮೇನ್ 3rd ಬ್ಲಾಕ್ HBR ಲೇಔಟ್ನಲ್ಲಿ ಒಂದು ಅನ್ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ನಲ್ಲಿ ಕೆಲವು ಸತಿ ಟೀನೇಜರ್ಸ್, ಚಿಕ್ಕ ಮಕ್ಕಳು ಡ್ರಗ್ಸ್ ತೊಗೊಳ್ಳೋದು ಕಂಡಿಡ್ತಿದ್ದೀವಿ. ನಿನ್ನೆ ಸುಮಾರು 1 ಗಂಟೆ ಹತ್ರ 3 ಜನ ಹುಡುಗರು ಬಿಲ್ಡಿಂಗ್ನಲ್ಲಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂತು. ಹೋಗಿ ನೋಡೋಕ್ಕೆ ಹೋದಾಗ 3 ಜನ ಹುಡುಗರು ಡ್ರಗ್ಸ್ ತೊಗೊಳ್ತಾಯಿದ್ರು. ಇಲ್ಲಿ ಏನು ಮಾಡ್ತಾಯಿದ್ರು ಏನು ಅಂತ ಕೇಳೋಷ್ಟರಲ್ಲಿ ಫಸ್ಟ್ ಫ್ಲೋರಿಂದ ಜಂಪ್ ಮಾಡಿ ಹೋಗಿದ್ದಾರೆ. ಇದನ್ನು ನಾವು ಆವಾಗಲೇ BBMPಗೆ ಇನ್ಫಾರ್ಮ್ ಮಾಡಿದ್ದೀವಿ. ಇದು ಬಿಲ್ಡಿಂಗು 2-3 ವರ್ಷದಿಂದ ಕನ್ಸ್ಟ್ರಕ್ಷನ್ ಆಗ್ತಾಯಿಲ್ಲ. ಇದರ ಓನರ್ ಪತ್ತೆ ಮಾಡಿ ಈ ಬಿಲ್ಡಿಂಗನ್ನು ಸೀಲ್ ಮಾಡಿ, ಇಲ್ಲ ಏನಾರ ಕನ್ಸ್ಟ್ರಕ್ಷನ್ ಬ್ಲಾಕೇಜ್ ಟೈಪ್ ಮಾಡಿ ಯಾರೂ ಒಳಗೆ ಹೋಗದೇ ಇರೋಂಗೆ ಸೀಲ್ ಮಾಡೋಕ್ಕೆ ರಿಕ್ವೆಸ್ಟ್ ಕೇಳಿ.